200 ಮಿಲಿಗ್ರಾಂನಿಂದ 400 ಮಿಲಿಗ್ರಾಂವರೆಗೆ ಊಟವಾದ್ಮೇಲೆ ತೆಗೆದುಕೊಳ್ಬಹುದು. ಒಂದು ವೇಳೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ತಾ ಇದ್ರೆ 3 ತಿಂಗಳಕ್ಕಿಂತ ಹೆಚ್ಚು ತೆಗೆದುಕೊಳ್ಬಾರದು. ಬ್ಲಡ್ ಥಿನ್ನರ್ ಮಾತ್ರೆಗಳ ಜೊತೆ ತೆಗೆದುಕೊಳ್ಬಾರದು. ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ವಿಟಮಿನ್ ಇ ಕ್ಯಾಪ್ಸೂಲ್ ತೆಗೆದುಕೊಳ್ಬಾರದು. ಆಮೇಲೆ ಮಕ್ಕಳಿಗೂ ವೈದ್ಯರ ಸಲಹೆ ಇಲ್ಲದೆ ಕೊಡಬಾರದು. ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಇ ಸಪ್ಲಿಮೆಂಟ್ಸ್ ತೆಗೆದುಕೊಂಡ್ರೆ, ಅಂದ್ರೆ ಹೆಚ್ಚು ಡೋಸ್ನಲ್ಲಿ 3 ತಿಂಗಳಕ್ಕಿಂತ ಹೆಚ್ಚು ತೆಗೆದುಕೊಂಡ್ರೆ ಬ್ರೈನ್ ಸ್ಟ್ರೋಕ್ ಆಗುವ ರಿಸ್ಕ್ ಹೆಚ್ಚಾಗುತ್ತೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಆಗುವ ರಿಸ್ಕ್ ಕೂಡ ಹೆಚ್ಚುತ್ತದೆ. ಆಹಾರ ಪದಾರ್ಥಗಳನ್ನು ಬಳಸಿದ್ರೆ ಏನು ಸಮಸ್ಯೆ ಇಲ್ಲ, ಆದರೆ ಸಪ್ಲಿಮೆಂಟ್ಸ್ ಹೆಚ್ಚು ಬಳಸಬಾರದು. ಈ ವಿಟಮಿನ್ ಇ ಕ್ಯಾಪ್ಸೂಲ್ಗಳನ್ನು ಬ್ಯೂಟಿ ಪ್ರಾಡಕ್ಟ್ ಆಗಿ ಕೂಡ ಬಳಸಬಹುದು. ಚರ್ಮಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲು ಸ್ವಲ್ಪ ಅಲೋವೆರಾ ರಸದಲ್ಲಿ ಕಲಸಿ ರಾತ್ರಿ ಮಲಗುವಾಗ 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದರಿಂದ ಒಂದೇ ವಾರದಲ್ಲಿ ಮುಖದ ಡಲ್ನೆಸ್ ಹೋಗಿ ರಿಂಕಲ್ಸ್ ಕೂಡ ಏನಂತಂದ್ರೆ